ನನ್ನ ಹೆಸರು ರವಿಕಿರಣ್ ಅಂತ ಹೇಳಿ ಮೈಸೂರಿಂದ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಬಂದು ಸಿವಿಲ್ ಇಂಜಿನಿಯರ್, ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಫಸ್ಟ್ ಗುರುಗಳೇ ಅಭಯಂ ಮೌನ ಸಂಯಮ ಅಂತ ಅಂದಾಗ ಇದನ್ನ ನಾವು ಮಾಡಕ್ಕಾಗತ್ತಾ, ಹೀಗೆ ಮೌನದಲ್ಲಿ ಇಟ್ಕೊಂಡು ಕೆಲಸ ಎಲ್ಲ ಮಾಡಕ್ಕಾಗತ್ತಾ, ನಾವು ಸೈಟ್ಗಳಿಗೆ ಹೋಗ್ಬೇಕು, ಕ್ಲೈಂಟ್ ಜೊತೆ ಮಾತಾಡ್ಬೇಕು, ಮನೆಯವ್ರ ಜೊತೆ ಮಾತಾಡ್ಬೇಕು, ನನ್ಗಿಬ್ರು ಚಿಕ್ಕ ಮಕ್ಳಿದಾರೆ, ಅವ್ರನ್ನು ಸ್ಕೂಲ್ ಕಳಿಸ್ಬೇಕು, ಈ ತರ ಎಲ್ಲ ಇದ್ದಾಗ ಸಿಚುವೇಶನ್ ನಾವು ಮಾಡಬಹುದಾ ಅಂತ ಅನ್ಕೊಂಡೆ. ಬಟ್ ಒಂದ್ ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡಿದ್ವಿ 24ನೇ ತಾರೀಕು. ಹೇಗೆ ಹೆಂಗೆ 29ನೇ ತಾರೀಕು ಆಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಆಗಿದೆ. ಮೇನ್ ಆಗಿ ನನಗೆ ಏನ್ ಬೆನಿಫಿಟ್ ಆಗಿದೆ ಅಂತ ಹೇಳ್ತೀನಿ. ನಾನು ಆಕ್ಚುಲಿ ತುಂಬಾ ಪ್ರಾಬ್ಲಮ್ಗಳಿಂದ ಬಳಲ್ತಾ ಇದ್ದೆ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ನೆಗೆಟಿವ್ ಕರ್ಮನೋ, ನೆಗೆಟಿವ್ ಎನರ್ಜಿನೋ, ನೆಗೆಟಿವ್ ಎಂಟಿಟಿನೋ ಏನೋ ಗೊತ್ತಿಲ್ಲ ನನಗೆ. 12 ಇಯರ್ಸ್ ಇಂದ ನಾನು ಆ ನೆಗೆಟಿವ್ ಇಂದ ನಾನು ಬಳಲ್ತಾ ಇದ್ದೆ. ಅದಕ್ಕೆ ನನಗೆ 5 ವರ್ಷ 6 ವರ್ಷ ನಾನು ಎಲ್ಲೇ ಹಾಸ್ಪಿಟಲ್ಗಳಿಗೆ ಹೋಗಿ ತೋರಿಸ್ದೆ, ಏನು ಕ್ಯೂರ್ ಆಗ್ಲಿಲ್ಲ. ಆಮೇಲಿಂದ ಇಲ್ಲ, ಇದು ಮಾಂತ್ರಿಕರ ಹತ್ರ ಹೋಗಿ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು. ಯಾರದು ತುಂಬಾ ಕಡೆ ತಿರುಗಾಡ್ದೆ, ತುಂಬಾ ಜನ ಹತ್ರ ಹೋದೆ, ಯಾರು ಒಂದಿನ 2 ದಿನ ಸೊಲ್ಯೂಷನ್ ಕೊಡ್ತಾ ಇದ್ರೆ ಹೊರತು ಯಾರು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಿರ್ಲಿಲ್ಲ. ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಿದೀನಿ, ಬಟ್ ಯಾವತ್ತೂ ನನಗೆ ಅದರಿಂದ ಸೊಲ್ಯೂಷನ್ ಸಿಗ್ಲಿಲ್ಲ. 12 ವರ್ಷದಿಂದ ನಾನು ಸರಿ ಊಟ ಮಾಡ್ಲಿಲ್ಲ, ಸರಿ ನಿದ್ದೆ ಮಾಡ್ಲಿಲ್ಲ, ಯಾವ ಕೆಲ್ಸನೂ ಮಾಡಕ್ ಆಗ್ಲಿಲ್ಲ. ಸಂಪೂರ್ಣ ಶವವಾಗಿ ಬದುಕ್ತಾ ಇದ್ದೆ. ಬಟ್ ಅಭಯಂ ಸ್ಟಾರ್ಟ್ ಮಾಡಿದ ಮೊದಲನೇ ದಿನದಿಂದನೇ ನನಗೆ ಸಂಪೂರ್ಣ ಚೈತನ್ಯದ ಪ್ರಾರಂಭ ಆಯಿತು. ನನ್ಗೆ ಏನ್ ತೊಂದರೆ ಆಗ್ತಿತ್ತು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಯಿತು. ನಾನು ನನ್ನ ಹೆಂಡತಿ ಜೊತೆ, ಮಕ್ಳ ಜೊತೆ, ಫ್ಯಾಮಿಲಿಯವ್ರ ಜೊತೆ ಯಾರ ಜೊತೆನೂ ಚೆನ್ನಾಗಿರಕ್ ಆಗ್ತಿರ್ಲಿಲ್ಲ ಈ ಸಮಸ್ಯೆಗಳಿಂದ. ಬಟ್ ಇವತ್ತು ನಾನ್ ಮಾಡಿರೋದು ಒಬ್ಬ ಆದ್ರೂ ಕೂಡ ಅದ್ರ ಎಫೆಕ್ಟ್ ಫುಲ್ ಫ್ಯಾಮಿಲಿಗೆ ಎಫೆಕ್ಟ್ ಆಗ್ತಾ ಇದೆ. ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ತುಂಬಾ ರಿಫ್ಲೆಕ್ಷನ್ ಕಾಣ್ತಾ ಇದೆ ಅವರಲ್ಲೆಲ್ಲ. ಮಾಡಿರೋದ್ ನಾನಾದ್ರೂ ಕೂಡ ರಿಫ್ಲೆಕ್ಷನ್ ಎಲ್ಲಾದ್ರಲ್ಲೂ ಕಾಣ್ತಾ ಇದೆ. ಆಕ್ಚುಲಿ ನನ್ನ ಮಿಸ್ಸಸ್ ಈ ಸ್ಪಿರಿಚುವಲ್ ಲೈಫ್ ನ ಇಷ್ಟಪಡಲ್ಲ. ಫುಲ್ ಪ್ರಾಕ್ಟಿಕಲ್ ಅವರು. ನಾನು ಈ ಬಾಡಿ ಆ ತರ ಸ್ಥಿತಿಲೇ ಇರ್ತಿದ್ರು. ಬಟ್ ನನಗಾಗಿದ್ದು ರಿಸಲ್ಟ್ ನ ನೋಡಿ ಅವರು ಸ್ಪಿರಿಚುಯಾಲಿಟಿನ ನಂಬಕ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಮಾಡ್ತೀನಿ, ನಿರಾರ ಸಂಯಮ ಮಾಡ್ತೀನಿ, ಪ್ರಾಣ ಸಂಯಮ ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಮತ್ ನಾನ್ ಮಾಡೋ ಪ್ರಾಕ್ಟೀಸ್ಗೆ ಯಾವಾಗ್ಲೂ ಅಡ್ಡಿ ಬರ್ತಾ ಇದ್ರು ಅವರು. ಇದ್ರಲ್ಲಿ ಏನ್ ಸಿಗುತ್ತೆ, ಏನೋ ಬೆನಿಫಿಟ್ ಇಲ್ಲ, ಯಾಕೆ ಮಾಡ್ತೀಯಾ, ಸುಮ್ನೆ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್, ನೀನ್ ಯಾಕೆ ಮಾಡ್ತೀಯ ಅಂತ ನನ್ಗೆ ರೇಗಾಡ್ತಾ ಇದ್ರು, ಬೈತಾ ಇದ್ರು. ಬಟ್ ನನ್ನಲ್ಲಿ ಆಗಿದ್ ಬದಲಾವಣೆ ನೋಡಿ, 12 ವರ್ಷದಿಂದ ಯಾವ ಡಾಕ್ಟರ್ ತೋರ್ಸಿದ್ರು ಹುಷಾರಾಗಿರ್ಲಿಲ್ಲ, ಎಲ್ಲೋದ್ರು ಹುಷಾರಾಗಿಲ್ಲ, ದೇವಸ್ಥಾನಗಳಿಗೆ ಹೋದ್ರು ಹುಷಾರಾಗಿರ್ಲಿಲ್ಲ, ಮತ್ತೆ ಮಾಂತ್ರಿಕರ ಹತ್ರ ಹೋದ್ರು ಹುಷಾರಾಗಿರ್ಲಿಲ್ಲ. ಎಲ್ಲಿ ಹೋದ್ರು ಕ್ಯೂರಬಲ್ ಆಗದೆ ಇರೋಂತ ಡಿಸೀಸ್ಗಳು ಅದು ಎಲ್ಲವೂ ನನಗೆ ಈ 5 ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಕ್ಲಿಯರ್ ಆಗಿದೆ. ಇವತ್ತು ನಾನು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ, ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ದೀನಿ, ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ. ಇವತ್ತು ಶವದಿಂದ ಶಿವನಾಗಿ ಬದುಕ್ತಾ ಇದ್ದೀನಿ. ಮತ್ತೆ ಈ ಸಂಯಮದ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೊದಲನೇ ದಿನ ಸ್ವಲ್ಪ ಆರಾಮ್ ಅನಿಸ್ತು. 2ನೇ ದಿನ 3ನೇ ದಿನ ಕಳಿತಾ 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 ಸಂಪೂರ್ಣ ನಿರಾಳ ಸ್ಥಿತಿಗೆ ನಾವು ತಲುಪಿಡ್ತೀವಿ. ತುಂಬಾ ಶಾಂತಿಯುತವಾಗಿ ಎಲ್ಲವೂ ನಡೀತಾ ಹೋಗುತ್ತೆ. ತುಂಬಾ ನೆಮ್ಮದಿ, ನಿರಾಳ, ಸಂತೋಷ, ಆನಂದ ಎಲ್ಲವೂ. ಮತ್ತೆ ಗುರುಗಳು ಹೇಳ್ಕೊಟ್ಟಿರೋ ಪ್ರತಿಯೊಂದು ವರ್ಡ್ಗಳು ಕೂಡ ಆಟೋಮೆಟಿಕ್ ಆಗಿ ನಮ್ಗೆ ಸಿಚುವೇಶನ್ ತಕ್ಕಂತೆ ರಿಮೈಂಡರ್ ತರ ಬಂದು ಬಂದು ನನಗೆ ನೆನಪಾಗ್ತಿತ್ತು. ನಾವು ನಿರಾಳದ ಸಂಯಮ ಮಾಡೋದಾಗಿರ್ಬೋದು, ಪ್ರಾಣ ಸಂಯಮದಲ್ಲಾಗಿರ್ಬೋದು, ಇಲ್ಲ ಲಕ್ಷ್ಮೀ ಸಂಯಮ ಮಾತುಗಳಾಗಿರ್ಬೋದು, ಎಲ್ಲವೂ ರಿಮೈಂಡರ್ ತರ ನನಗೆ ಆಟೋಮೆಟಿಕ್ ಆಗಿ ಸಿಚುವೇಶನ್ ತಕ್ಕಂತೆ ಬರ್ತಾ ಇತ್ತು. ಮತ್ತೆ ನಾನ್ ಬೇಸಿಕಲಿ ಚಿಕ್ಕ ಮಕ್ಳು ಅವ್ರನ್ನ ಸ್ಕೂಲ್ ಕಳ್ಸೋದಿಂದ ಹಿಡಿದು ಎಲ್ಲಾ ಕೆಲ್ಸನೂ ಮಾಡ್ತಾ ಇದ್ದೆ. ನಮ್ ಮನೇಲೆ ಮಾಡೋದಿದೆಯಲ್ಲ, ಅದು ತುಂಬಾ ಅದ್ಭುತವಾದ ಕೆಲ್ಸ. ನಾವ್ ಹೊರಗಡೆ ಹೋಗಿ ಮಾಡೋದು ಅಷ್ಟು ದೊಡ್ಡದಾಗಲ್ಲ. ಬಟ್ ನಾವು ನಮ್ ಮನೆ ಮಕ್ಕಳು, ನಮ್ ಕೆಲ್ಸ ಎಲ್ಲಾರ್ ಜೊತೆಗೆ ಇದ್ದು ನಾವು ಮಾಡೋದು ತುಂಬಾ ಕಷ್ಟ. ಬಟ್ ಆದ್ರೆ ನೀವು ಡಿಸೈಡ್ ಮಾಡಿ ಹೊರಟ್ರೆ ಇದು ತುಂಬಾ ಅದ್ಭುತವಾಗಿರುತ್ತೆ. ನಾನ್ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡೋದು ಇಷ್ಟೇ: ನೀವು ಎಲ್ಲಾ ರೀತಿ ಭಯಗಳಿಂದ ಹೋಗ್ಬೇಕು, ದೂರ ಹೋಗ್ಬೇಕು ಅಂದ್ರೆ ಎಲ್ಲಾ ತೊಂದರೆಗಳಿಗೂ ಒಂದೇ ಸೊಲ್ಯೂಷನ್, ಮೌನ ಸಂಯಮಕ್ಕೆ ಬನ್ನಿ. ಖಂಡಿತ ಎಲ್ಲರೂ ಮಾಡಿ, ಒಳ್ಳೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ಮತ್ತೆ ನಾನ್ ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು ಕೂಡ ಒಂದು ಮಾತು ಮಾತಾಡದೆ ಎಲ್ಲಾ ಕೆಲ್ಸಗಳು ನಡೀತಾ ಇದೆ. ಎಲ್ಲಾ ಕೆಲ್ಸಗಳು ನಡೀತಿದೆ, ದೂರದ ಸೈಟ್ಗಳು ನಡೀತಿದೆ, ಹತ್ರ ಸೈಟ್ಗಳು ನಡೀತಿದೆ, ಎಲ್ಲಾ ಸೈಟ್ಗಳು ನಡೀತಿದೆ. ಮೊದ್ಲಿಗಿಂತನೂ ಕ್ವಾಲಿಟಿಯಾಗಿ ನಡೀತಾ ಇದೆ, ಮತ್ತೆ ಫಾಸ್ಟ್ ಆಗಿ ನಡೀತಾ ಇದೆ.
ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಎಲ್ಲದಕ್ಕಿಂತ ಫಾಸ್ಟ್ ಆಗೂ ನಡೀತಾ ಇದೆ, ಮತ್ತೆ ಕ್ವಾಲಿಟಿಯಾಗೂ ನಡೀತಾ ಇದೆ. ಇದು ತುಂಬಾ ಖುಷಿಯಾಗಿದ್ದ ವಿಚಾರ. ಮತ್ತೆ ಕ್ಲೈಂಟ್ಸ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ನಾನು ಮೌನ ಮಾಡ್ತಾ ಇದೀನಿ ಅಂತ ಅವ್ರೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಅವ್ರಿಗೊಂದು ವಿಭಿನ್ನ ಅನುಭವ ಆಯ್ತು ನಾವು ಮೌನ ಮಾಡ್ತಾ ಇರೋದು. ಬಟ್ ಅವರು ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ, ತುಂಬಾ ಹ್ಯಾಪಿ ಆಗಿದ್ದಾರೆ. ಇವತ್ತಿಗೆ ನಾನು ಹ್ಯಾಪಿ ಆಗಿದ್ದೀನಿ, ಮನೆಯವರು ಹ್ಯಾಪಿ ಆಗಿದ್ದಾರೆ. ಪ್ರೊಫೆಷನಲಿ ಕೂಡ ತುಂಬಾ ಫಾಸ್ಟ್ ಆಗಿ ವರ್ಕ್ಗಳು ಆಗ್ತಾ ಇದೆ. ಇದೆಲ್ಲವೂ ಸಾಧ್ಯವಾಗಿದ್ದು ಈ ಮೌನದಿಂದ. ನನಗ ಯಾರಿಗೂ ಕ್ಲಿಯರ್ ಮಾಡಕ್ ಆಗದೆ ಇರೋ 12 ವರ್ಷದ ಸಮಸ್ಯೆನ ಈ ಅಭಯಂ ಕಾರ್ಯಕ್ರಮದ ಮುಖಾಂತರ ನಾನು ಎಲ್ಲವೂ ಕ್ಲಿಯರ್ ಆಗಿದೆ. ನಾನು ಹಿಂದೂ ಚೈತನ್ಯಂಗೆ 2025 ಆಗಸ್ಟ್ ಅಲ್ಲಿ ಬಂದಿದ್ದು. ಅವತ್ತಿಂದ ನನ್ನ ಸಮಸ್ಯೆಗಳನ್ನ ನಾನು ಗುರುಗಳ ಹತ್ರ ಹೇಳ್ಕೋಬೇಕು, ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಆಗ್ಬೇಕು, ನನ್ಗೆ ಈ ತರ ಆಗ್ತಾ ಇದೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಒಂದ್ಸತಿ ಮಾತಾಡ್ಬೇಕು ಅಂತ ಯಾವಾಗ್ಲೂ ಮನ್ಸಲ್ಲಿ ಅನ್ಕೊಡ್ತಿದ್ದೆ ಅಷ್ಟೇ. ನಾನು ಹೋಗಕ್ ಪ್ರಯತ್ನ ಮಾಡ್ಲಿಲ್ಲ. ನಾನು ಇದುವರೆಗೂ ನನ್ ಗುರುಗಳನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿಲ್ಲ ಕೂಡ. ಆದ್ರೆ ನಾನು ಏನೂ ಕೇಳ್ದೆ ನನ್ಗೆ ಈ ಮೌನ ಸಂಯಮದಲ್ಲಿ ಅವ್ರು ನನ್ನ ಎಲ್ಲಾ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ, ಗುರುಗಳಿಗೆ ಆಭಾರಿಯಾಗಿರ್ತೀನಿ. ಕ್ವಶನ್ ಕೇಳ್ದೇನೆ ಕ್ಲಿಯರ್ ಮಾಡೋ ಏಕೈಕ ಪ್ಲಾಟ್ಫಾರ್ಮ್ ಅಂದ್ರೆ ಹಿಂದೂ ಚೇತನ ಮಾತ್ರ. ನಿಮ್ಗೆ ಈ ತರ ಗುರುಗಳು, ಈ ತರ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗಲ್ಲ. ದಯವಿಟ್ಟು ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೂ ಇದನ್ನ ಸ್ಪ್ರೆಡ್ ಮಾಡಿ. ಅವ್ರಿಗೂ ನಂತರ ಪ್ರಾಬ್ಲಮ್ಗಳಿಂದ ಹೊರಗೆ ಬರಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಎಲ್ಲಾರ್ಗೂ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಗುರುಗಳೇ. ನಿಮ್ಗೆ ಯಾವತ್ತು